ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಂಬ್ಯಾ ಕರಿ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡಬಹುದು. ಇಲ್ಲಿ ನಾನು 8 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆಯನ್ನು ಸುಲಿದಿಟ್ಕೊಂಡಿದ್ದೇನೆ. ಹಾಗೆ ಈ ಸಿಪ್ಪೆಯಲ್ಲಿ ಇರುವಂತಹ ರಸವನ್ನು ತೆಗೆಯಲು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕಿವುಚಿ ಅದರ ರಸವನ್ನೆಲ್ಲ ಹಿಂಡಿ ಹಣ್ಣಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿ ಬೇಕಾದರೆ ಒಂದು ಹಣ್ಣನ್ನು ಕೂಡ ಕಿವುಚಿ ಆ ರಸವನ್ನು ಕೂಡ ಸೇರಿಸ್ಕೊಳ್ಬಹುದು. ಇದರಿಂದ ರುಚಿ ಇನ್ನೂ ಜಾಸ್ತಿ ಆಗ್ತದೆ. ಹಾಗೆ ಗ್ರೇವಿ ಕೂಡ ಸ್ವಲ್ಪ ದಪ್ಪ ಬರ್ತದೆ. ಈಗ ಒಲೆ ಮೇಲೆ ಪಾತ್ರೆಯನ್ನಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇದರಲ್ಲಿ ಸ್ವಲ್ಪ ಬೆಲ್ಲ, ಹಣ್ಣಿನ ಹುಳಿ ನೋಡಿ ಹಾಕಿಕೊಳ್ಳಿ. ಹುಳಿ ಇದ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕು. ಇದರ ರುಚಿ ಹುಳಿ, ಸಿಹಿ, ಖಾರ. ಇಲ್ಲಿ ಈಗ ಕಟ್ ಮಾಡಿದ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಸೇರಿಸ್ಕೋಬೇಕು. ಹಾಗೆ ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿ ಸೇರಿಸಿ. ಇದಕ್ಕೊಂದು 2 ಕುದಿ ಬಂದ್ರೆ ಸಾಕು. ಬೇಗನೆ ಮುಗಿಯುವಂತ ಅಡಿಗೆ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಬೇಳೆ ಸಾರಿನೊಟ್ಟಿಗೆ ಅಥವಾ ಯಾವುದೇ ಸಾಂಬಾರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ. ಖಂಡಿತ ಮಾಡಿ. ಇಲ್ಲಿ ಒಗ್ಗರಣೆಗೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ, ಚಟಪಟ ಅಂದ ನಂತರ ಉದ್ದಿನಬೇಳೆ ಸೇರಿಸಿ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು ಆಪ್ಷನಲ್, ಬೇಕಂದ್ರೆ ಹಾಕೊಳ್ಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಗರಿ ಗರಿಯಾದ ಈ ಒಗ್ಗರಣೆ ಸೇರಿಸಿದರೆ ಬಿಸಿ ಬಿಸಿ ಅಂಬ್ಯಾ ಉಪ್ಪರಿ ರೆಡಿ. ಜೊತೆಲಿ ಬಿಸಿ ಅನ್ನ, ಬಿಸಿ ಬೇಳೆ ಸಾರು, ಜೊತೆಲಿ ಇದು, ಆಹಾ ಸೂಪರ್. ಬಾಯಲ್ಲಿ ನೀರು ಬರ್ತಾ ಇದೆ, ಜೊತೆಲಿ ಹಸುವೆ ಕೂಡ. ರೆಸಿಪಿ ಇಷ್ಟ ಆದಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಹಾಗೂ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.